ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್. ತುಂಬ ಜನ ಕೇಳ್ತಾ ಇರ್ತೀರಾ, ಏನದು ಗಟ್ ಹೆಲ್ತು, ಏನದು ಡಿಟಾಕ್ಸ್ ಚಾಲೆಂಜು, ಏನದು ವೆಲ್ನೆಸ್ ಅಂತ. ಸೊ ಡಿಟಾಕ್ಸ್ ಅಂತಂದರೆ ಕಷಾಯ ಅಂತ ಹೇಳ್ತೀವಿ. ಈ ವೆಲ್ನೆಸ್ ಮುಖಾಂತರ ನನ್ನ ಹೆಲ್ತಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಮುಂಚೆ ನನಗೆ ಈಗ 5-6 ಇಯರ್ಸ್ ನನ್ನನ್ನು ನೋಡಿದವ್ರು ಗೊತ್ತಿರುತ್ತೆ. ಆಗ ನಾನು ಪದೇ ಪದೇ ಕೆಮ್ಮು ಶೀತ ಆಗ್ತಾನೆ ಇರೋದು. 2014ನಲ್ಲಿ ಅಪೆಂಡಿಸಿಸ್ ಆಗಿ ಮತ್ತು 2015ನಲ್ಲೂ ಅಪೆಂಡಿಸಿಸ್ ಆಗಿ 3 ಡೇಸ್ ಅಡ್ಮಿಟ್ ಆಗಿದ್ದೆ. ಆ ಟೈಮಲ್ಲಿ ಆಪ್ರೇಷನ್ ಮಾಡಲಿಲ್ಲ, ತುಂಬ ಕೆಮ್ಮಿತ್ತು ಅಂತ. ಡಿಸ್ಚಾರ್ಜ್ ಆದಮೇಲೆ ನನ್ನಿಂದ ಅರ್ಧ ಇಡ್ಲಿನೂ ಸಹ ತಿನ್ನೋಕ್ಕಾಗಿರಲಿಲ್ಲ. ಅಮ್ಮ ಮೂಮೆಂಟ್ಗೆ ಹತ್ತಿದ್ದು ಈಗಲೂ ಸಹ ಹಾಗೆ ನೆನಪಿದೆ. ನನ್ನ ಹೆಲ್ತ್ ನಾನ್ ವೆಜ್ಜು, ಸ್ಪೈಸಿ ಫುಡ್ಡು ಅಥವಾ ಜಂಕ್ ಫುಡ್ಡು ಎಲ್ಲನೂ ಸಹ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಎಲ್ಲ ರೊಟ್ಟಿ ಚಪಾತಿ ಎಲ್ಲನೂ ಸ್ಟಾಪ್ ಮಾಡಿದ್ದೆ. ಬಟ್ ಇವತ್ತು ಎಲ್ಲನೂ ಸಹ ತಿಂತೀನಿ. ಆ ಗಟ್ ಹೆಲ್ತ್ ಟ್ರಾನ್ಸ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಯಿತು. ಸೊ ಗಟ್ಟನ್ನ ನೀವು ಕೇಳಿರ್ಬೋದು, ನಿಂಗೆ ಗಟ್ಸ್ ಇದೆಯಾ ಅಂತ ಕೇಳ್ತೀವಿ. ಅಂದರೆ ನಿಂಗೆ ಕರೇಜ್ ಇದೆಯಾ, ಆ ಸ್ಟೆಮಿನಾ ಇದೆಯಾ, ಆ ಕರಳೆಲ್ಲ ಶಕ್ತಿ ಇದೆಯಾ ಅಂತ ಹೇಳ್ತೀವಿ. ಗಟ್ಗೆ ಕನ್ನಡದಲ್ಲಿ ಕರಳು ಅಂತ ಹೇಳ್ತೀವಿ. ಸೊ ಕರಳನ್ನೇ ಸರಿಯಾಗಿಲ್ಲ ಅಂತ ಅಂದಾಗ, ನಿಮ್ಗೆ ಸ್ಟೊಮ್ಯಾಕ್ ಹೆಲ್ತ್ ಸರಿ ಇಲ್ಲ ಅಂತ ಅಂದಾಗ, ನೀವು ಏನನ್ನೇ ಪ್ರಾಬ್ಲಮ್ ಹೆಲ್ತಿದ್ರು ರಿವರ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ತಿಳ್ಕೊಳ್ಳೋದು ಯಾವಾಗ ಅಂದರೆ, ಅಸಿಡಿಟಿ, ಬ್ಲೋಟಿಂಗು, ಕಾನ್ಸ್ಟಿಪೇಷನ್ನು, ಹೊಟ್ಟೆ ನೋವು, ಡೈಜೆಷನ್ ಸರಿಯಾಗಿ ಆಗದೆ ಇರೋದು, ಏರ್ ಫಾಲು, ಪಿಂಪಲ್ಲು, ಸ್ಕಿನ್ ಇಶ್ಯೂಸು, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಗಳು ಬರ್ತದೆ. ಸೊ ನಿಮ್ಗೆ ಗಟ್ ಹೆಲ್ತೇ ಸರಿ ಇಲ್ಲ ಅಂತ ಅಂದಾಗ, ನೀವು ವೆಯ್ಟ್ ಲಾಸು, ಡಯಾಬಿಟಿಕ್ಸು, PCOD, ಥೈರಾಯ್ಡ್, ಲೈಫ್ ಸ್ಟೈಲ್ ಡಿಸಾರ್ಡರ್ಗಳನ್ನ ರಿವರ್ಸ್ ಮಾಡೋದು ತುಂಬಾ ಚಾಲೆಂಜ್ ಆಗುತ್ತೆ. ಸೊ ಈ ಗಟ್ ಹೆಲ್ತನ್ನು ಚೆನ್ನಾಗಿ ಸರಿ ಮಾಡ್ಕೊಂಡಿದ್ರಿಂದ ನನ್ನ ಹೆಲ್ತಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಕಮಿಂಗ್ ಮಂಡೆಯಿಂದ February 5 ಗಟ್ ಕ್ಲೆನ್ಸಿಂಗ್ ಮತ್ತು ಡಿಟಾಕ್ಸ್ ಚಾಲೆಂಜ್ ಸ್ಟಾರ್ಟ್ ಆಗ್ತದೆ. ಜಸ್ಟ್ 299 ರೂಪೀಸ್ ಅಷ್ಟೇನೆ. ರಿಜಿಸ್ಟ್ರೇಷನ್ ಲಿಂಕ್ ಹಾಕಿದ್ದೀನಿ. ಅದರಲ್ಲಿ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನ ಡೀಟೇಲಾಗಿ ಹಾಕಿದ್ದಾರೆ. ಕ್ಲೀನಾಗಿ ಮಿಸ್ ಮಾಡಿಕೊಂಡು ಮತ್ತೆ ಹೆಲ್ತ್ ಪ್ರಾಬ್ಲಮ್ ಅಂತ ಕೊರಗಬೇಡಿ. ಸೊ ಹೆಲ್ತ್ ಚೆನ್ನಾಗಿತ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಹ್ಯಾಪಿಯಾಗಿರಿ. ಹ್ಯಾಪಿ ಗಟ್ ಹೆಲ್ತ್.